ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ರಾಜುವನ್ನ ನೇರವಾಗಿ ತರಾಟೆಗೆ ತಗೊಂಡಿರ್ತಕ್ಕಂಥ ಸಾಕ್ಷಿ ರಾಜುವಿನ ಕರಾಳ ಫೀಸನ್ನು ರಿವೀಲ್ ಮಾಡ್ತಿದ್ದಾಳೆ. ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇನು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಗ್ನಿ ಮನೆಗೆ ಹೋದಂತಹ ಸಾಕ್ಷಿಗೆ ಅಗ್ನಿ ಮನೆಯಲ್ಲಿ ರಾಜು ಮೇಲೆ ಡೌಟ್ ಬರುತ್ತೆ. ಬಿಕಾಸ್ ಇಲ್ಲಿ ಅಗ್ನಿ ಮನೆಯಲ್ಲಿ ತಿಂದಂತಹ ಸ್ವೀಟ್ ಹಾಗೆ ರಾಜು ಕೊಟ್ಟಂತಹ ಸ್ವೀಟ್ ಎರಡು ಕೂಡ ಒಂದೇ ಟೇಸ್ಟ್. ಆ ಟೇಸ್ಟನ್ನು ನೋಡಿದಂತಹ ಸಾಕ್ಷಿಗೆ ನಿಜಕ್ಕೂ ರಾಜು ಎಲ್ಲಿಂದ ತಂದಿರಬಹುದು ಇದನ್ನು ಅನ್ನೋ ಅನುಮಾನ ಉಂಟಾಗಿದೆ. ತಡ ಕಾಲ್ ಮಾಡ್ತಾಳೆ, ಬಟ್ ಕಾಲಲ್ಲಿ ಪೂರ್ತಿಯಾಗಿ ಮಾತಾಡೋಕ್ಕಾಗೋದಿಲ್ಲ. ಬಿಕಾಸ್ ಸಾಕ್ಷಿ ಬಂದ್ಬಿಡ್ತಾರೆ, ಹಾಗಾಗಿ ಕಾಲ್ ಕಟ್ ಆಗುತ್ತೆ. ಬಟ್ ಈ ಕ್ಷಣಕ್ಕೂ ಕೂಡ ಸಾಕ್ಷಿ ತಲೆಯಲ್ಲಿ ಕುರಿತಿರೋದು ಇಲ್ಲಿದ್ದ ಸ್ವೀಟು ಅಲ್ಲಿ ಕೊಟ್ಟ ಸ್ವೀಟು ಎರಡು ಕೂಡ ಒಂದೇ ಟೇಸ್ಟ್ ಹೇಗೆ ಬರುತ್ತೆ ಅಂತ ಹೇಳಿ. ಜೊತೆಗೆ ಇಲ್ಲಿ ಅಗ್ನಿ ಅಂತೂ ಸಾಕ್ಷಿಯನ್ನು ನೋಡ್ತಾನೆ ಕಳೆದು ಹೋಗಿದ್ದಾರೆ. ಇಷ್ಟು ದಿನ ಸಾಕ್ಷಿ ಕಂಡ್ರೆ ಕೋಪ ಮಾಡಿಕೊಂಡು ಸೆಟ್ ಮಾಡ್ಕೊತಿದ್ದಂಥ ಅಗ್ನಿ ಇವತ್ತು ಸಾಕ್ಷಿಯನ್ನು ನೋಡಿ ಹಾಗೆ ಸೈಲೆಂಟ್ ಆಗಿದ್ದಾರೆ, ನಗ್ತಿದ್ದಾರೆ. ಇದನ್ನು ನೋಡಿದಂಥ ಸಾಕ್ಷಿಗೆ ಅನ್ಸುತ್ತೆ, ಏನಪ್ಪ ಇದು ನಿಜಕ್ಕೂ ಕೂಡ ಇದು ಅಗ್ನಿ ಸರ್ನ, ಏನಾಗಿದೆ ಇವ್ರಿಗೆ, ನಿಜಕ್ಕೂ ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಯಾಕೋ ಇವ್ರ ಮೈ ಮೇಲೆ ನಾಕವಲ್ಲಿ ಬಂದಿದೆ ಅಂತ ಅನ್ನಿಸ್ತಿದೆಯಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದೆ. ತಡ ಅಲ್ಲಿಂದ ಹಾಗೆ ಹೊರಟು ಕೆಳಗಡೆ ಇಳಿದು ಬಂದಿದ್ದೆ. ಇಲ್ಲಿ ಭಟ್ರಾಗಿರ್ತಕ್ಕಂಥ ಗೋಪಣ್ಣನನ್ನು ಪ್ರಶ್ನೆ ಮಾಡ್ತಿದ್ದಾಳೆ. ಅಗ್ನಿ ಸರ್ಗೆ ಇವತ್ತು ಏನಾಗಿದೆ, ಯಾಕೆ ರೀತಿಯೆಲ್ಲ ಆಡ್ತಿದ್ದಾರೆ ಅಂತ ಹೇಳಿ. ಯಾಕೆ ಅಂದರೆ ಏನಾಯಿತು, ಏನು ನಡ್ಕೊಂಡ್ರು ಅಂತ ತುಂಬ ಕ್ಯೂರಿಯಾಸಿಟಿಯಿಂದ ಗೋಪಣ್ಣ ಕೇಳ್ತಿದ್ದಾರೆ. ಬಿಕಾಸ್ ಗೋಪಣ್ಣಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಗ್ನಿಗೆ ಸಾಕ್ಷಿ ಮೇಲೆ ಪ್ರೀತಿಯಾಗಿದೆ ಅಂತ. ಅದೇ ಕಾರಣಕ್ಕೆ ಏನು ನಡ್ಕೊಂಡ್ರು ಅಂತ ಕೇಳಿದಾಗ ಏನಿಲ್ಲ, ಯಾವಾಗಲೂ ಕೂಡ ನಾನಂದರೆ ಗುರು ಅಂತ ಇದ್ರು, ನಾನು ಏನೇ ಮಾತಾಡಿದ್ರು ಕೋಪ ಮಾಡ್ಕೋತಾ ಇದ್ರು, ಸಿಟ್ಟು ಮಾಡ್ಕೋತಾ ಇದ್ರು. ಆದರೆ ಇವತ್ತು ನಗ್ತಿದ್ದಾರೆ, ಯಾಕೆ ಏನು ಅಂತಲೇ ಗೊತ್ತಾಗ್ತಿಲ್ಲ ಅಂದಾಗ ಇದು ಈ ವಯಸ್ಸಲ್ಲಿ ಬರ್ತಕ್ಕಂಥ ಕಾಯಿಲೆ, ಈ ವಯಸ್ಸಲ್ಲಿ ಬರ್ತಕ್ಕಂಥ ಕಾಯಿಲೆಗೆ ನಮ್ಮ ಮನೆಯಲ್ಲಿ ಮತ್ತೆಲ್ಲಮ್ಮ ಅಂತ ಹೇಳಿದಾಗ ಈ ಕಡೆ ಹಾಗೆ ಸಾಕ್ಷಿ ಕಳೆದೋಗಿರ್ತಾಳೆ. ಎಲ್ಲಮ್ಮ ಹೋಗ್ಬಿಟ್ಟೆ ನೀನು ಅಂತ ಹೇಳಿ ಗೋಪಣ್ಣ ಕೇಳಿದಾಗ ಅದು ಎಲ್ಲೂ ಇಲ್ಲ, ಅಜ್ಜಿ ಮಾಡಿದ ಕಷಾಯದಲ್ಲಿ ಇದಕ್ಕೆ ಯಾವ್ದಾದ್ರು ಔಷಧಿ ಇದೆಯಾ, ಯಾವುದಾದ್ರೂ ಕಷಾಯ ಇದೆಯಾ ಅಂತ ಹೇಳಿ ಹುಡುಕ್ತಾ ಇದ್ದೆ ಅಂದಾಗ ಅಯ್ಯೋ ಹಣೆ ಬರವೇ ಅಂತ ಹೇಳಿ ಗೋಪಣ್ಣ ಅನ್ಕೋತಾರೆ. ನಂತರ ಇಲ್ಲಿ ಸಾಕ್ಷಿ ಅಲ್ಲಿಂದ ನಂಗೆ ತಲೆ ಕೆಟ್ಟೋಗ್ತಾ ಇದೆ ಅಂತ ಹೇಳಿ ಹೊರಟುಬಿಡ್ತಾರೆ. ಇತ್ತ ಕಡೆ ರಾಜು ಸಾಕ್ಷಿ ಬರುವುದನ್ನೇ ವೆಯ್ಟ್ ಮಾಡ್ತಿದ್ದಾರೆ. ಬಿಕಾಸ್ ಸಾಕ್ಷಿಗೆ ನನ್ನ ಮೇಲೆ ಲವ್ ಆಗಿದೆ, ಕೊನೆಗೂ ಕೂಡ ನಾನು ಆಕೆಯನ್ನು ಪ್ರೀತಿಗೆ ಬೀಳಿಸ್ಕೊಳ್ಳೋದ್ರಲ್ಲಿ ಗೆದ್ದಿದ್ದೀನಿ. ಜೊತೆಗೆ ಇನ್ನು ಸಾಕ್ಷಿ ಇಷ್ಟರ ಮಟ್ಟಿಗೆ ಪ್ರೀತಿಸ್ತಿದ್ದಾಳೆ ಅಂತ ಗೊತ್ತಾದ ಮೇಲೆ ನಾನು ಹೀಗೆ ಸುಮ್ಮನೆ ಇರಬಾರ್ದು, ಅವಳು ಒಂದು ಹೆಜ್ಜೆ ಇಟ್ಟರೆ ನಾನು 10 ಹೆಜ್ಜೆ ಮುಂದೆ ಇಡಬೇಕು ಅಂತ ಹೇಳಿ ಇಲ್ಲಿ ರಾಜು ಯೋಚನೆ ಮಾಡ್ತಿದ್ದಾರೆ. ಅದೇ ಒಂದು ಸಮಯಕ್ಕೆ ಇಲ್ಲಿ ಅವರ ಅತ್ತೆ ಮಂಜುರಿ ಬರ್ತಾರೆ. ಮಂಜುರಿ ಬಂದಿದ್ದಾಗೆ ಹಾಗೆ ಇಲ್ಲಿ ರಾಜು ನೋಡ್ತಿದ್ದಾರೆ. ಫೈನಲಿ ಮಂಜುರಿ ಮತ್ತು ರಾಜು ಇಬ್ಬರ ನಡುವೆ ಆಲ್ರೆಡಿ ಡೀಲ್ ಆಗಿದೆ. ಇಲ್ಲಿ ಸಾಕ್ಷಿಯನ್ನು ರಾಜುಗೆ ಮದುವೆ ಮಾಡಿಸ್ಬೇಕು, ಇಲ್ಲಿ ರಾಜುವಿಂದ ಲಕ್ಷ ದುಡ್ಡನ್ನು ಪೀಕ್ಬೇಕು. ಇದೆಲ್ಲದರ ನಡುವೆ ಇದ್ದ ಕಡೆ ಮತ್ತೆ ಅಗ್ನಿ ರೂಮ್ಗೆ ಹೋದಂಥ ಸಾಕ್ಷಿ ಎಲ್ಲ ಫೈಲ್ಸನ್ನು ಕೂಡ ಚೆಕ್ ಮಾಡಿ ಸೈನ್ ಮಾಡಿಸ್ಕೊತಿದ್ದಾರೆ. ತದನಂತರ ಇಲ್ಲಿ ಅಗ್ನಿಯ ಒಂದು ಕೆನ್ನೆ ಮೇಲೆ ಕೂದಲು ಬಿದ್ದಿರುತ್ತೆ. ಅದನ್ನು ನೋಡಿದಂಥ ಸಾಕ್ಷಿ ಹಾಗೆ ಹತ್ರ ಹೋಗ್ತಿದ್ರೆ ಇಲ್ಲಿ ಎದುರೋಗ್ತಿದ್ದಾರೆ ಅಗ್ನಿ. ಯಾಕೆ ಏನು ಅಂತ ಗೊತ್ತಿಲ್ಲ, ಏನಿದು, ಯಾಕೆ ಬರ್ತಿದ್ಯಾ ನೀನು ಅಂತ. ಒಂದು ನಿಮಿಷ ಸುಮ್ಮನಿರಿ ಸರ್ ಅಂತ ಹೇಳಿ ಸಾಕ್ಷಿ ಹೇಳ್ತಿದ್ದಾಳೆ. ಬಟ್ ಅಗ್ನಿ ಮಾತ್ರ ಏನು ಮಾಡ್ತಿದ್ಯಾ ನೀನು, ಅವತ್ತು ನನ್ನ ಬನಿಯನ್ ಅರ್ಧ ಟೀ ಶರ್ಟ್ ಅರ್ಧ, ಇವತ್ತು ಏನು ಹರಿಯೋಗಿ ಬರ್ತಿದ್ಯಾ ನೀನು ಅಂತ ಹೇಳ್ತಿದ್ದಾರೆ. ಒಂದು ನಿಮಿಷ ಸುಮ್ಮನಿರಿ ಅಂತ ಹೇಳ್ತಿದ್ದೇನಲ್ವ ಸರ್ ಅಂತ ಹೇಳಿ ಅಗ್ನಿಗೆ ಹೇಳ್ತಾ ಇದ್ರೆ ಇಲ್ಲಿ ಅಗ್ನಿ ಏನಪ್ಪ ಆಗಿದೆ, ಈ ಸಾಕ್ಷಿಗೆ ಯಾಕೆ ಈ ರೀತಿ ಆಡ್ತಿದ್ದಾಳೆ ಅಂತ ಹೇಳಿದ್ದೆ. ನಿಜಕ್ಕೂ ಕೂಡ ಭಯಭೀತ ಆಗ್ತಿದ್ದಾರೆ. ನಂತರ ಕೆನ್ನೆ ಮೇಲಿದ್ದಂತ ಒಂದು ರೆಪ್ಪೆ ಕೂದಲನ್ನ ತಗೊಂಡು ಕೈಗಿಟ್ಟಿದ್ದೆ, ಇದನ್ನ ತಗೊಂಡು ಊದಿ ಸರ್ ನಿಮ್ಮ ವಿಶ್ ಏನೇ ಇದ್ರೂ ಕೂಡ ಅದು ಪೂರೈಸುತ್ತೆ ಅಂತ ಹೇಳಿ ಹೇಳಿದಾಗ ಏನು ವಿಶ್ ಪೂರೈಸೋದಾ ಅಂತ ಹೇಳಿ ಅಗ್ನಿ ಹೇಳ್ತಾರೆ. ಹೌದು ಸರ್, ಯಾಕೆ ಚಿಕ್ಕದ್ರಲ್ಲಿ ಇದೆಲ್ಲ ಆಡಿಲ್ವಾ ನೀವು, ಏನೇ ವಿಶ್ ಇದ್ರೂ ಕೂಡ ಕೇಳ್ಕೊಡಿ ಪೂರೈಸುತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾರೆ. ನಂತರ ಇಲ್ಲಿ ಅಗ್ನಿ ಕಣ್ಣು ಮುಚ್ಕೊಂಡು ಉರ್ಬೋಣ ಅಂತ ಹೋದ್ರೆ ಕಣ್ಮುಂದೆ ಬರ್ತಿರೋದು ಜಸ್ಟ್ ಸಾಕ್ಷಿ 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 ಬಿಟ್ಟು ಬೇರೆ ಏನೂ ಕೂಡ ಇಲ್ಲಿ ಅಗ್ನಿಗೆ ಕಾಣಿಸ್ತಾ ಇಲ್ಲ. ಫೈನಲಿ ಸಾಕ್ಷಿನೇ ನೆನಪು ಮಾಡಿಕೊಂಡಿದ್ದೆ ಇಲ್ಲಿ ಆ ಒಂದು ರೆಪ್ಪಿಯ ಕೂದಲನ್ನು ಹಾಗೆ ಹುರುಕ್ತಾರೆ. ಫೈನಲಿ ಫುಲ್ ಖುಷಿ ಆಗಿಬಿಡ್ತಾರೆ ಅಗ್ನಿ. ಇದೆಲ್ಲದರ ನಡುವೆ ಇದ್ದ ಕಡೆ ಸಾಕ್ಷಿ ಮನೆಗೆ ಬರ್ತಾಳೆ. ಮನೆಗೆ ಬರ್ತಿದ್ದಾಗೆ ರಾಜು ಸಾಕ್ಷಿಗೋಸ್ಕರನೇ ವೆಯ್ಟ್ ಮಾಡ್ತಿರ್ತಾರೆ. ಸಾಕ್ಷಿನೇ ಈಗ ತಾನೇ ಬಂದ್ರ ಆಫೀಸಿಂದ ಅಂದಾಗ ಹಾಂ ಹೌದು ಬಂದೆ, ಹೌದು ನೀವು ನನಗೆ ಮಧ್ಯಾಹ್ನ ಸ್ವೀಟ್ ಕೊಟ್ಟಿದ್ರಲ್ವಾ ಬೆಳಗ್ಗೆ ಅಂದ ತಕ್ಷಣ ಇಲ್ಲಿ ಸಾಕ್ಷಿಯವರೇ ನಿಮ್ಗೆ ಆ ಸ್ವೀಟ್ ಅಷ್ಟಿಷ್ಟ ಆಯ್ತಾ, ಇಲ್ಲಿ ತೊಗೊಂಡು ಬರ್ತೀನಿ ಅಂತ ಹೇಳಿ ಸಾಕ್ಷಿ ಮಾತಾಡಬೇಕು ಅಂದ್ಕೊಂಡ್ರು ಅದಕ್ಕೆ ಅವಕಾಶ
ಮಾಡಿಕೊಡ್ದೆ ಇಲ್ಲಿ ರಾಜು ತನ್ನ ಮನೆಗೆ ಹೋಗಿ ಬಾಕ್ಸನ್ನು ತೊಗೊಂಡು ಬಂದು ಇನ್ನು 2 ಸ್ವೀಟ್ ಉಳಿದಿದೆ, ತೊಗೊಳ್ಳಿ ನೀವೇ ಇಟ್ಕೊಳ್ಳಿ ತಿನ್ನಿ ಅಂತ ಹೇಳ್ತಿದ್ದಾರೆ. ಅಷ್ಟೊಂದು ಇಷ್ಟ ಆಯಿತಾ ನಿಮಗೆ ಸ್ವೀಟು ಅಂತ ಹೇಳಿ ಕೇಳಿದಾಗ, ನೋಡಿ ನನಗೆ ಈ ಸ್ವೀಟ್ ಇಷ್ಟ ಆಯಿತು, ನಾನಿಲ್ಲ ಅಂತ ಹೇಳ್ತಿಲ್ಲ, ಹಾಗಂದು ಮಾತ್ರಕ್ಕೆ ನನಗೀಗ ಸ್ವೀಟ್ ಬೇಕಾಗಿಲ್ಲ, ನೀವು ಇದನ್ನು ಎಲ್ಲಿಂದ ತಂದ್ರಿ ಅಂತ ಹೇಳಿ ಕೇಳ್ತಾರೆ. ಯಾಕೆ ಏನು ಅಂದಾಗ, ಎಲ್ಲಿಂದ ತಂದ್ರಿ ಹೇಳಿ ಅಂದಾಗ, ನಾನು ಇಲ್ಲೇ ಕಾರ್ನರಲ್ಲಿ ಒಂದು ಅಜ್ಜಿ ಅಂಗಡಿ ಇದೆ ಅವರಿಂದ ತೊಗೊಂಡು ಬಂದೆ, ನಾನು ಅವ್ರಿಗೆ ಹೆಲ್ಪ್ ಮಾಡಿದ್ದೆ, ಅದೇ ಕಾರಣಕ್ಕೆ ಅವ್ರು ನನ್ನನ್ನು ಕರೆದು ಸ್ವೀಟ್ ಕೊಟ್ಟಿದ್ರು ಅಂತ ಹೇಳ್ತಾರೆ. ಹೌದಾ, ಈ ಕಾರ್ನರಲ್ಲಿ ಅಜ್ಜಿ ಅಂಗಡಿ ಇದೆಯಾ? ಇಷ್ಟು ವರ್ಷಗಳಿಂದ ನಾನು ಇಲ್ಲೇ ಇದ್ದೀನಿ, ನನಗೆ ಆ ರೀತಿಯ ಅಂಗಡಿ ಇರೋದೇ ಗೊತ್ತಿಲ್ವಲ್ಲ, ಎಲ್ಲಿದೆ ಅದು ಅಂತ ಹೇಳಿ ಕ್ರಾಸ್ ಮಾಡಿ ಕ್ವೆಶನ್ ಕೇಳ್ತಿದ್ದಾಳೆ. ನಿಜವಾಗ್ಲೂ ಪ್ಯಾನಿಕ್ ಆಗ್ತಿದ್ದಾರೆ ಇಲ್ಲಿ ರಾಜು. ನಿಜವಾಗ್ಲೂ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಸಿಕ್ಕಿ ಬಿದ್ದೇ ಬಿಟ್ರು ಅನ್ಕೊಳ್ಳೋದ್ರು ಒಳಗಡೆ. ಅಲ್ಲಿ ತಂಗಿ ಭೂಮಿ ಬರ್ತಾಳೆ, ಏನಕ್ಕ ಮಾಡ್ತಿದ್ಯಾ ನೀನು, ಯಾಕೆ ಅವ್ರನ್ನ ಪ್ರಶ್ನೆ ಮಾಡ್ತಿದ್ಯಾ ಅಂದಾಗ, ಅದು ಹಾಗಲ್ಲ ಭೂಮಿ, ಇದೇ ಥರ ಸ್ವೀಟ್ ನಾನು ಅಲ್ಲಿ ತಿಂದೆ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಅಂದಾಗ, ನೀನು ಸುಮ್ಮನಿರು ಅಕ್ಕ, ಅವ್ರು ಎಲ್ಲಿಂದ ನಾನು ಸ್ವೀಟ್ ತಂದಿರ್ತಾರೆ, ನೀನು ಯಾಕೆ ಅವ್ರನ್ನ ಆ ರೀತಿ ಪ್ರಶ್ನೆ ಮಾಡ್ತಿದ್ಯಾ, ಸುಮ್ಮನಿರು ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗೇ ಬಿಡ್ತಾಳೆ. ನಂತರ ಏನಾಯಿತು ಅಕ್ಕ, ಯಾಕೆ ರೀತಿ ನಡ್ಕೋತಾ ಇದೆಯಾ ನೀನು ಅಂದಾಗ, ಅದು ಹಾಗಲ್ಲ ಭೂಮಿ, ನಾನು ಇವತ್ತು ಅಗ್ನಿ ಸರ್ ಮನೆಗೆ ಹೋಗಿದ್ನಲ್ವ, ಇದೇ ಸ್ವೀಟ್ ಅಲ್ಲೂ ಕೂಡ ಟೇಸ್ಟ್ ಮಾಡಿದೆ, ಅದಕ್ಕೋಸ್ಕರ ಡೌಟ್ ಬಂತು ಅಂದಾಗ, ಏನಕ್ಕ ಸ್ವೀಟ್ ಒಂದೇ ಥರ ಇರಬಾರ್ದು ಅಂತೇನಾದರೂ ಇದೆಯಾ ಅಂದಾಗ, ಅದು ಹಾಗಲ್ಲ ಭೂಮಿ, ನಿಂಗೆ ಅರ್ಥ ಆಗ್ತಿಲ್ಲ, ಒಂದೇ ಇಂಗ್ರೀಡಿಯೆಂಟ್ಸ್ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಹೇಗಿರೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ಸಾಕ್ಷಿ ಹೇಳಿದಾಗ, ಹಾಗಿದ್ರೆ ನೀನು ಹೇಳ್ತಿರೋದೇನೋ ಅವ್ರ ಮನೆಗೆ ಹೋಗಿ ಕತ್ಕೊಂಡು ಬಂದಿದ್ದಾರೆ ರಾಜು ಅಂತಾನೆ, ಏನಕ್ಕ ಮಾತಾಡ್ತಿದ್ಯಾ, ಪಾಪ ಅವರು ಅಷ್ಟು ನಿನ್ನನ್ನು ಇಷ್ಟಪಡ್ತಾರೆ, ಆದರೆ ನೀನು ಮಾತ್ರ ಅವರನ್ನು ಈ ರೀತಿ ನಡ್ಸ್ಕೊಳ್ಳೋದು ತಪ್ಪಲ್ವಾ ಅಂದಾಗ, ಸುಮ್ಮನಿರು ಭೂಮಿ, ಏನೇನೋ ಮಾತಾಡಬೇಡ ಅಂದಾಗ, ಅದು ಹಾಗಲ್ಲ ಅಕ್ಕ, ನೀನು ಅವ್ರ ಹತ್ರ ಸಾರಿ ಕೇಳಲೇಬೇಕು ಬಾಯಲ್ಲಿ ಅಂತ ಹೇಳಿ ಹೇಳ್ಕೊಂಡು ಬರ್ತಾರೆ. ಇತ್ತ ಕಡೆ ರಾಜು ಕಾಲ್ ಪಿಕ್ ಮಾಡ್ತಿಲ್ಲ ಅಂತ ಅದಿತಿ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಬಿಕಾಸ್ ಅವರಿಬ್ಬರ ಪರಿಚಯ ಆಗಿ 1 ವರ್ಷ ಆಗಿರುತ್ತೆ, ಹಾಗಾಗಿ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ, ಇಲ್ಲಿ ಅವ್ರು ಕಾಲ್ ಪಿಕ್ ಮಾಡ್ತಿಲ್ಲ ಅಂತ ಚಿಕ್ಕಮ್ಮ ರೇವತಿ ಅವ್ರ ಹತ್ರ ತನ್ನ ಮನಸ್ಸಿನ ಅಳಲನ್ನು ತೂಡ್ಕೋತಾರೆ. ಆಗ ಚಿಕ್ಕಮ್ಮ, ಖಂಡಿತ ಅವನು ನಿಂಗೆ ಸರ್ಪ್ರೈಸ್ ಪ್ಲಾನ್ ಮಾಡ್ತಿರ್ಬಹುದು, ನೀನು ಯಾಕೆ ವರಿ ಮಾಡ್ಕೋತೀಯ ಅಂತ ಹೇಳಿ ಹೇಳಿದಾಗ, ಇದ್ರೂ ಇರಬಹುದು ಅಂತ ಹೇಳಿ ಫುಲ್ ಖುಷಿಯಿಂದ ನನಗೋಸ್ಕರ ಏನಾದರೂ ಸರ್ಪ್ರೈಸ್ ಪ್ಲಾನ್ ಮಾಡ್ತಿರ್ಬೋದು ಅಂತ ಹೇಳಿ ಕನಸು ಕಾಣ್ತಿದ್ದಾರೆ ಅದಿತಿ. ಇತ್ತ ಕಡೆ ಸಾಕ್ಷಿ ಬಂದದ್ದ ಇಲ್ಲಿ ರಾಜು ಅವ್ರ ಹತ್ರ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ, ನಾನು ಆ ರೀತಿ ಮಾತಾಡಬಾರ್ದಿತ್ತು ಅಂದಾಗ, ಪರವಾಗಿಲ್ಲ, ನಾನು ನಿಮ್ಮನ್ನು ಕ್ಷಮಿಸಬೇಕು ಅಂದರೆ ನೀವು ನಾಳೆ ನನ್ನ ಜೊತೆ ಡಿನ್ನರ್ಗೆ ಬರಬೇಕು ಅಂತ ಹೇಳಿ ಕೇಳ್ಕೊತಾರೆ. ಡಿನ್ನರ್ಗೆ ಅದು ಸಾಧ್ಯ ಇಲ್ಲ, ನಾನು ಆಫೀಸ್ಗೆ ಹೋಗಬೇಕು, ತಡವಾಗುತ್ತೆ, ಆಮೇಲೆ ಅತ್ತೆ ಕೂಡ ಬೈತಾರೆ ಅಂದಾಗ, ಅಯ್ಯೋ ಅಕ್ಕ ಏನೂ ಆಗಲ್ಲ, ಜಸ್ಟ್ ಡಿನ್ನರಿಗೆ ತಾನೇ ಕರೀತಿರೋದು, ಹೋಗ್ಬಾ ಅಂತ ಹೇಳಿ ಭೂಮಿ ಹೇಳ್ತಾರೆ. ಈ ಕಡೆ ಜಸ್ಟ್ ಡಿನ್ನರಿಗೆ ತಾನೇ ನಾನು ಕರೀತಿರೋದು, ಆ ರೀತಿ ಏನೂ ತೊಂದರೆ ಆಗೋದಿಲ್ಲ, ಆದಷ್ಟು ಬೇಗ ಕರ್ಕೊಂಡು ಹೋಗಿ ಕರ್ಕೊಂಡು ಬಂದುಬಿಡ್ತೀನಿ, ಪ್ಲೀಸ್ ಬನ್ನಿ ಅಂತ ಹೇಳಿ ಇಲ್ಲಿ ರಾಜು ರಿಕ್ವೆಸ್ಟ್ ಮಾಡಿಕೊಂಡಾಗ, ಭೂಮಿ ಒತ್ತಾಯಕ್ಕೋಸ್ಕರ ಇಲ್ಲಿ ಸಾಕ್ಷಿ ಹೋಗೋದಕ್ಕೆ ಒಪ್ಕೋತಾರೆ. ಫೈನಲಿ ಮರುದಿನ ಬೆಳಗ್ಗೆ ಅಗ್ನಿ ಮನೆಗೆ ಬಂದಂತಹ ಸಾಕ್ಷಿ ಇಬ್ರು ಕೂಡ ಹಾಗೆ ಪ್ರೀತಿಯ ಪಾಶಕ್ಕೆ ಬೀಳ್ತಾ ಇದ್ರೆ, ಇತ್ತ ಕಡೆ ಸಾಕ್ಷಿಗೆ ಪ್ರಪೋಸ್ ಮಾಡಬೇಕು ಅಂತ ಹೇಳಿ ಒಂದು ಒಳ್ಳೆ ಸೆಟ್ಟನ್ನು ಹಾಕೋದ್ರ ಮುಖಾಂತರ ನಿಜಕ್ಕೂ ಇಲ್ಲಿ ರಾಜು ಸಾಕ್ಷಿಯನ್ನು ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ಅಲ್ಲಿ ಅದಿತಿ ತನಗೋಸ್ಕರ ಇಲ್ಲಿ ರಾಜು ಏನೋ ಮಾಡ್ತಿರ್ಬಹುದು ಯುವಿ ಅಂತ ಹೇಳಿ ಕನಸು ಕಾಣ್ತಿದ್ದಾರೆ. ತಾನು ಮತ್ತೆ ತನ್ನ ಯುವಿ ಇಬ್ಬರೇ ಇವತ್ತು ಇರ್ತೀವಿ, ಜೊತೆಯಾಗಿ ಡೇಟ್ ಮಾಡ್ತೀವಿ ಅಂತೆಲ್ಲ ಅನ್ಕೋತಾ ಇದ್ರೆ, ಇಲ್ಲಿ ಸಾಕ್ಷಿ ಜೊತೆ ಸಮಯ ಕಳೆಯುವುದಕ್ಕೆ ಇಲ್ಲಿ ರಾಜು ಸ್ಕೆಚ್ ಆಗ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗುತ್ತೆ ಅನ್ನೋದನ್ನ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.